ನಿಮಗೆಲ್ರಿಗೂ ನಮ್ಮ ಈ ಒಂದು KS ಟ್ಯೂಟೋರಿಯಲ್ಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸ್ವಚ್ಛ ಸರ್ವೇಕ್ಷಣೆ 2024-25ರ ಪ್ರಕಾರ ಟಾಪ್ ಸ್ಥಾನ ಪಡೆದ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಇಂದೋರ್ ನಗರ ಏನಪ್ಪ ಅಂತಂದರೆ ಒಂದು ಟಾಪ್ ಸ್ಥಾನವನ್ನು ಪಡೆದಂಥ ಒಂದು ನಗರವಾಗಿದೆ ನೋಡಿ. ಸ್ವಚ್ಛ ಸರ್ವೇಕ್ಷಣೆ 2024-25ರ ಪ್ರಕಾರ ನ್ಯೂಸಲ್ಲಿ ಕೊಟ್ಟಿತ್ತು. 8ನೇ ಬಾರಿಯೂ ಇಂದೋರ್ ಸ್ವಚ್ಛ ನಗರ ಅಂತ ನ್ಯೂಸಲ್ಲಿ ಕೊಟ್ಟಿತ್ತು ನೋಡಿ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತದ ರಾಷ್ಟ್ರಪತಿಗಳು ನವದೆಹಲಿಯಲ್ಲಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಆಯೋಜಿಸಿದ್ದ ಸ್ವಚ್ಛ ಸರ್ವೇಕ್ಷಣೆ ಪ್ರಶಸ್ತಿಗಳು 2024-25ರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಯಾರು? ಭಾರತ ರಾಷ್ಟ್ರಪತಿಗಳು. ಈ ಒಂದು ಎಷ್ಟನೇ ಆವೃತ್ತಿ ಇದಾಗಿತ್ತಪ್ಪ ಅಂತಂದರೆ ಇದೊಂದು ಪ್ರಶಸ್ತಿ ಪ್ರದಾನ 9ನೇ ಒಂದು ಆವೃತ್ತಿಯ ಪ್ರದಾನವಾಗಿತ್ತು. ಪ್ರಶಸ್ತಿ ಪ್ರದಾನ 9ನೇ ಆವೃತ್ತಿದಾಗಿತ್ತು ನೋಡಿ, ಸ್ವಚ್ಛ ಸರ್ವೇಕ್ಷಣೆ ಪ್ರಶಸ್ತಿ ಪ್ರದಾನ. ಇದರಲ್ಲಿ ಸತತ 8ನೇ ಬಾರಿ ಇಂದೋರ್ ನಗರವು ಟಾಪ್ ಸ್ಥಾನವನ್ನು ಪಡೆದುಕೊಂಡಿದೆ. ಏನಪ್ಪ ಅಂತಂದರೆ ಈ ಇಂದೋರ್ ನಗರ ಸತತ 8ನೇ ಬಾರಿ ಅಂದರೆ ಪ್ರತಿ ಸಲ ಈ 8ನೇ ಸರಿ ಆಯಿತು ಈ ಇಂದೋರ್ ನಗರ ಟಾಪ್ ಸ್ಥಾನ ಪಡಿತಿದೆ. ಈ 9ನೇ ಆವೃತ್ತಿಯಲ್ಲೂ ಕೂಡ ಟಾಪ್ ಸ್ಥಾನ ಪಡೆದಿದೆ ನೋಡಿ. ಒಟ್ಟು ಒಂದು ಪ್ರಶಸ್ತಿಗಳು ಎಷ್ಟಪ್ಪ ಅಂತಂದರೆ 78 ಪ್ರಶಸ್ತಿಗಳನ್ನು ನೀಡಲಾಗಿತ್ತು. ಅದರಲ್ಲಿ ಇಂದೋರ್ ನಗರ ಮೊದಲ ಸ್ಥಾನದಲ್ಲಿದೆ, 2ನೇದು ಸೂರತ್, 3ನೇದು ನವಿ ಮುಂಬೈ, 4ನೇದು ವಿಜಯವಾಡ. ಈಗ ನಾವು ಸ್ವಚ್ಛ ಸರ್ವೇಕ್ಷಣೆ ಇದರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ 2016ರಿಂದ ಸ್ವಚ್ಛ ಭಾರತ್ ಅಂದರೆ ಅರ್ಬನ್ ಮಿಷನ್ ಅಡಿಯಲ್ಲಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಸ್ವಚ್ಛ ಸರ್ವೇಕ್ಷಣೆ ನಡೆಸುತ್ತಾ ಬಂದಿದೆ ನೋಡಿ. ಯಾವಾಗ? 2016ರಿಂದ ಈ ಒಂದು ಸ್ವಚ್ಛ ಭಾರತ ಒಂದು ಅಭಿಯಾನವನ್ನು ಈ ಒಂದು ಅರ್ಬನ್ ಮಿಷನ್ ಅಡಿಯಲ್ಲಿ ಕೇಂದ್ರ ವಸತಿ ನಗರ ವ್ಯವಹಾರಗಳ ಸಚಿವಾಲಯ ನಡೆಸ್ತಾ ಬಂದಿದೆ 2016ರಿಂದ. ಇದು ವಿಶ್ವದ ಅತಿದೊಡ್ಡ ನಗರ ಮತ್ತು ನೈರ್ಮಲ್ಯ ಮತ್ತು ಸ್ವಚ್ಛತಾ ಸಮೀಕ್ಷೆಯಾಗಿದೆ ಇದೊಂದು. ಈ ಬಾರಿ ಸುಮಾರು 4500 ನಗರಗಳನ್ನು ಪರಿಗಣಿಸಲಾಗಿದೆ. ಇಲ್ಲಿ ಎಷ್ಟು? 4500 ನಗರಗಳನ್ನು ಪರಿಗಣಿಸಲಾಗಿದೆ ನೋಡಿ. ಈ ರೀತಿಯಾಗಿ ನಾವು ಕರೆಂಟ್ ಅಫೇರ್ಸ್ ಹೇಳ್ತಿರ್ತೀವಿ. ನಿಮ್ಗೇನಾದರೂ ಈ ಒಂದು ಕರೆಂಟ್ ಅಫೇರ್ಸ್ ಇಷ್ಟ ಆಗಿತ್ತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತದ UPI ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಪರವಾನಗಿ ಒಪ್ಪಂದಕ್ಕೆ ಸಹಿ ಹಾಕಿದ ವಿಶ್ವದ ಮೊದಲ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ನೋಡಿ, ನಮೀಬಿಯಾ ದೇಶ. ಏನಪ್ಪ ಅಂತಂದರೆ ಈ ಒಂದು UPI ಅಳವಡಿಕೆ ನಮ್ಮ ಭಾರತದಲ್ಲಿರುವ ಒಂದು UPI ತಂತ್ರಜ್ಞಾನವನ್ನು ಈ ಒಂದು ಅಳವಡಿಕೆ ಮಾಡಿಕೊಳ್ಳಲು ಒಪ್ಪಂದಕ್ಕೆ ಸಹಿ ಹಾಕಿದೆ. ಯಾವುದು? ನಮೀಬಿಯಾ ದೇಶ ಮೊದಲ ದೇಶವಾಗಿದೆ ನೋಡಿ. ಅಂದರೆ ಈ ಒಂದು ಎಲ್ಲ UPI ಅಳವಡಿಸಿಕೊಂಡ್ರೆ ಈ ಒಂದು ನಮೀಬಿಯಾ ದೇಶ UPI ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಸಹಿ ಹಾಕಿದ ಮೊದಲ ದೇಶವಾಗಿದೆ ನೋಡಿ ವಿಶ್ವದಲ್ಲಿ. ಇದರ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ ಭಾರತ ಪ್ರಧಾನಮಂತ್ರಿಗಳು ನಮೀಬಿಯಾಕ್ಕೆ ಅಧಿಕೃತವಾಗಿ ಭೇಟಿ ನೀಡಿದರು. ಇದು 27 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯು ಭೇಟಿ ನೀಡಿದ ಮೊದಲ ಭೇಟಿಯಾಗಿದೆ ನೋಡಿ. ಅಂದರೆ ಭಾರತ ದೇಶದ ಒಂದು ಪ್ರಧಾನಮಂತ್ರಿ 27 ವರ್ಷಗಳ ನಂತರ ಈ ಒಂದು ನಮೀಬಿಯಾ ದೇಶಕ್ಕೆ ಭೇಟಿ ನೀಡಿದಂತಾಗಿದೆ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಪ್ರವಾಸ ಕೈಗೊಂಡಿದ್ದರು ನೋಡಿ. ಅದರಲ್ಲಿ ನಮೀಬಿಯಾ ದೇಶ ಕೂಡ ಹೋಗಿ ಬಂದಿದ್ದರು. ನಮೀಬಿಯಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಪ್ರಾಬಲ್ಯಕ್ಕಿಂತ ಹೆಚ್ಚಾಗಿ ಸಂವಾದದ ಮೇಲೆ ಬೇರೂರಿರುವ ಆಫ್ರಿಕಾದೊಂದಿಗೆ ಪಾಲುದಾರಿಕೆಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಪ್ರಧಾನಮಂತ್ರಿ ಅವರು ಏನಪ್ಪ ಅಂತಂದರೆ ಈ ಒಂದು ನಮೀಬಿಯಾ ಸಂಸತ್ತಿನಲ್ಲಿ ಉದ್ದೇಶಿಸಿ ಮಾತನಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಆಫ್ರಿಕಾದ ಜೊತೆ ಅಂದರೆ ನಮೀಬಿಯಾ ದೇಶದ ಜೊತೆ ಒಂದು ಪಾಲುಗಾರಿಕೆಯ ಬದ್ಧತೆಯನ್ನು ಪುನರುಚ್ಚಾರಣೆಯನ್ನು ಮಾಡಿದಂಥ ವ್ಯಕ್ತಿ ನರೇಂದ್ರ ಮೋದಿ ಅವರು ಹೋಗಿದ್ದರು ಇತ್ತೀಚೆಗೆ ನಮೀಬಿಯಾಕ್ಕೆ, ಅಲ್ಲಿ ಮಾತನಾಡಿದರು. ಆದ್ದರಿಂದ ಮೋದಿ ಅವರಿಗೆ ನಮೀಬಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ನೀಡಲಾಗಿದೆ. ಇಲ್ಲಿ ನಮೀಬಿಯಾ ದೇಶದಲ್ಲಿ ಇತ್ತೀಚೆಗೆ ಕೈಗೊಂಡಿದ್ದರಲ್ಲ ಪ್ರವಾಸ, ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮೀಬಿಯಾ ದೇಶದ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಆರ್ಡರ್ ಆಫ್ ದ ಮೋಸ್ಟ್
ಅನ್ಸೆಂಟ್ ವೆಲ್ ವೆಸ್ಟ್ ಚೈನ್ ಮಾರ್ಬಲೆಸ್ ಅನ್ನು ನೀಡಿ ಗೌರವಿಸಲಾಗಿದೆ ನೋಡಿ. ಇದು ಒಂದು ಪ್ರಶಸ್ತಿಯನ್ನು ನಮೀಬಿಯಾ ದೇಶದ ಒಂದು ಪ್ರಶಸ್ತಿಯನ್ನು ನೀಡಿ ಪ್ರಧಾನಿ ಮೋದಿ ಅವರಿಗೆ ಗೌರವಿಸಲಾಗಿತ್ತು. ಓಕೆ, ಇದು ಅಂದರೆ ಇತ್ತೀಚೆಗೆ ನಡೆದಂಥ ಅದು ಘಟನೆ. ಈಗ ಅಲ್ಲಿ ಏನಪ್ಪ ಅಂತಂದರೆ ಮತ್ತೆ ಭಾರತದ UPI ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಪರವಾನಗಿ ಒಪ್ಪಂದಕ್ಕೆ ಸಹಿ ಹಾಕಿದ ವಿಶ್ವದ ಮೊದಲ ದೇಶವಾಯಿತು. ಇಲ್ಲಿ ನಮೀಬಿಯಾ ದೇಶಕ್ಕೆ ಭೇಟಿ ನೀಡಿದ್ರಲ್ಲ, ಆ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಈ ಒಂದು UPI ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೋಬೇಕು ಅಂತ ನಮೀಬಿಯಾ ದೇಶ ಸಹಿ ಹಾಕುತ್ತದೆ. ಪರವಾನಗಿ ಒಪ್ಪಂದಕ್ಕೆ ಸಹಿ ಹಾಕಿದಂಥ ಮೊದಲ ದೇಶ ಆಗಿದೆ ನೋಡಿ. ಅಂದರೆ ಈ ಒಂದು UPI ತಂತ್ರಜ್ಞಾನವನ್ನು ಪಡೆಯಲಾಗುತ್ತಿದೆ ಅಲ್ಲಿ. ಈಗಾಗಲೇ ವಿವಿಧ ರಾಷ್ಟ್ರಗಳು UPI ವಹಿವಾಟಿಗೆ ಅನುಮತಿಸಿವೆ. ಆದರೆ ನಮೀಬಿಯಾ ತಂತ್ರಜ್ಞಾನವನ್ನೇ ಒಂದು ಅಳವಡಿಸಿಕೊಳ್ಳಲು ಮುಂದಾಗಿದೆ ಅಂತ ನಾವು ಹೇಳ್ತೀವಿ. ಅಂದರೆ ಈಗ UPI ಒಂದು ವಹಿವಾಟಿನ ಒಂದು ಎಲ್ಲ ಹಲವಾರು ರಾಷ್ಟ್ರಗಳು ಏನಪ್ಪ ಅಂತಂದರೆ ಸಹಿ ಹಾಕ್ಯವ. ಆದರೆ ನಮೀಬಿಯಾ ದೇಶ ಏನು ಮಾಡ್ತಿದೆ ಅಂದರೆ ಈ ಒಂದು UPIದ ತಂತ್ರಜ್ಞಾನವನ್ನೇ ಒಂದು ಅಳವಡಿಸಿಕೊಳ್ಳಲು ಮುಂದಾಗಿರುವಂಥ ಮೊದಲ ದೇಶವಾಗಿದೆ ನೋಡಿ. ಈಗ ನಾವೇನಪ್ಪ ಅಂತಂದರೆ ಈ ಒಂದು ಭಾರತದಿಂದ UPI ಅಳವಡಿಸಿಕೊಂಡ ರಾಷ್ಟ್ರಗಳು ಯಾವ್ಯಾವು ಅಂತ ಅದರ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳೋಣ. ನೋಡಿ, ನಾವು ಯಾವ ರೀತಿಯಾಗಿ ಕರೆಂಟ್ ಅಫೇರ್ಸ್ ಹೇಳುತ್ತೋ ಅಂತ ನೋಡೋದಾದರೆ ನೋಡಿ 360 ಡಿಗ್ರಿಯಲ್ಲಿ ನೋಡ್ಕೋಬೇಕಲ್ಲ, ಎಲ್ಲ ರೀತಿಯ ಬದಿಯಿಂದ ನಾವು ನೋಡೋಣ. ಓಕೆ, ಈಗ UPI ಅಳವಡಿಸಿಕೊಂಡಿರೋ ರಾಷ್ಟ್ರಗಳು ಯಾವ್ಯಾವು ಅಂದರೆ ಭೂತಾನ್, ಫ್ರಾನ್ಸ್, ಮೂರನೇದಾಗಿ ಮಾರಿಷಿಯಸ್, ನಾಲ್ಕನೇದು ನೇಪಾಳ, ಐದನೇದು ಸಿಂಗಾಪುರ್, ಆರನೇದು ಶ್ರೀಲಂಕಾ, ಏಳನೇದು UAE ಯುನೈಟೆಡ್ ಎಮಿರೇಟ್ಸ್ ಅರಬ್ ಅಂತ ಹೇಳ್ಬೋದು. UAE ಕೂಡ ಈ ಒಂದು ಭಾರತದ UPI ಅಳವಡಿಸಿಕೊಂಡ ರಾಷ್ಟ್ರಗಳಾಗಿವೆ ನೋಡಿ. ಎಷ್ಟು 7 ಇದ್ದಾವೆ, ಗೊತ್ತಿರಲೇಬೇಕಾಗುತ್ತದೆ. ಅಂದರೆ UPI ಅಳವಡಿಸಿಕೊಳ್ಳಲಾರದಂಥ ರಾಷ್ಟ್ರ ಯಾವುದಂತ ಪ್ರಶ್ನೆ ಕೇಳ್ಬೋದು, ಅಥವಾ UPI ಅಳವಡಿಸಿಕೊಂಡ ರಾಷ್ಟ್ರಗಳು ಎಷ್ಟು ಅಂತ ಪ್ರಶ್ನೆ ಕೇಳ್ಬೋದು. ಓಕೆ, 7 ರಾಷ್ಟ್ರ ಅಳವಡಿಸ್ಕೊಂಡಿವೆ. ಅದರಲ್ಲಿ ಭೂತಾನ್, ಫ್ರಾನ್ಸ್, ಮಾರಿಷಿಯಸ್, ನೇಪಾಳ, ಸಿಂಗಾಪುರ್, ಶ್ರೀಲಂಕಾ, UAE ಈ ದೇಶಗಳು ಒಂದು UPIಯನ್ನು ಅಳವಡಿಸಿಕೊಂಡಿರುವಂಥ ರಾಷ್ಟ್ರಗಳಾಗಿವೆ ನೋಡಿ. ಈಗೇನಪ್ಪ ಅಂತಂದರೆ ನಾವು ನಮೀಬಿಯಾದ ಬಗ್ಗೆ ನೋಡೋದಾದರೆ ನಮೀಬಿಯಾ ದೇಶದ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ನಮೀಬಿಯಾ ದೇಶದ ಬಗ್ಗೆ ನೋಡೋದಾದರೆ ಇದು ದಕ್ಷಿಣ ಆಫ್ರಿಕಾದಲ್ಲಿರುವ ಒಂದು ಗಣರಾಜ್ಯ ದೇಶವಾಗಿದೆ. ಅದು ನಮೀಬಿಯಾ ದೇಶ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವಂಥ ಗಣರಾಜ್ಯ ದೇಶ. ಅಟ್ಲಾಂಟಿಕ್ ಸಾಗರದ ಪಶ್ಚಿಮ ಕರಾವಳಿಯಲ್ಲಿ ಇದು ಕಂಡುಬರುತ್ತದೆ. ಯಾವುದು ನಮೀಬಿಯಾ ದೇಶ ಏನಪ್ಪ ಅಂತಂದರೆ ಒಂದು ಅಟ್ಲಾಂಟಿಕ್ ಸಾಗರದ ಪಶ್ಚಿಮ ಭಾಗದಲ್ಲಿ ಕಂಡುಬರುವಂಥ ದೇಶವಾಗಿದೆ ಅಂತ ನಾವು ಹೇಳ್ತೀವಿ. ಈ ಒಂದು ನಮೀಬಿಯಾ ದೇಶದ ರಾಜಧಾನಿ ವಿಂಡ್ ಹುಕ್ ಅಂತ ನೋಡಿ. ವಿಂಡ್ ಹುಕ್ ಯಾವುದು ನಮೀಬಿಯಾ ದೇಶದ ರಾಜಧಾನಿ. ಇದರ ಒಂದು ಭಾಷೆ ಯಾವುದಾಗಿದೆ ಅಂದರೆ ಇಂಗ್ಲೀಷ್ ಭಾಷೆ ಆಗಿದೆ ನೋಡಿ. ನಮೀಬಿಯಾ ದೇಶದ ಭಾಷೆ ಇಂಗ್ಲೀಷ್ ಭಾಷೆ, ಅದರ ರಾಜಧಾನಿ ವಿಂಡ್ ಹುಕ್. ರಾಜಧಾನಿ ನೋಡಿ ತಿಳ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ, ವಿಂಡ್ ಹುಕ್. ಓಕೆ, ನಿಮಗೇನಾದರೂ ಇವೆಷ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಭಾರತದ 87ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದವರು ಯಾರು? ಇತ್ತೀಚೆಗೆ 87ನೇ ಒಂದು ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದಂಥ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ನೋಡಿ. RM ಹರಿಕೃಷ್ಣ. RM ಹರಿಕೃಷ್ಣ ಏನಪ್ಪ ಅಂತಂದರೆ ಈ ಒಂದು ಭಾರತದ 87ನೇ MR ಹರಿಕೃಷ್ಣ ಅಂತ ಹೇಳ್ಬೋದು. ಅಂದರೆ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ MR ಹರಿಕೃಷ್ಣ, RM ಹರಿಕೃಷ್ಣ ಅಂತ ಹೇಳ್ಬೋದು. ಚೆನ್ನೈ ಮೂಲದ 24 ವರ್ಷದ ಚೆಸ್ ಆಟಗಾರ RM ಹರಿಕೃಷ್ಣನ್ ಅವರು ಫ್ರಾನ್ಸ್ನ ಲಾಪಗ್ನಿ ಅಂತಾರಾಷ್ಟ್ರೀಯ ಚೆಸ್ ಉತ್ಸವದಲ್ಲಿ ತಮ್ಮ 3ನೇ ಗ್ರ್ಯಾಂಡ್ ಸ್ಲಾಮ್ ಮಾಸ್ಟರ್ ನಾರ್ಮ್ ಗಳಿಸುವ ಮೂಲಕ ಭಾರತದ 87ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಯಾರು? ಈ ಒಂದು RA ಹರಿಕೃಷ್ಣನ್ ಅವರು 87ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ ನೋಡಿ. ಇತ್ತೀಚೆಗೆ ಲಾಪಗ್ನಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಚೆಸ್ ಉತ್ಸವ ನಡೆಸಲಾಗಿತ್ತು. ಅಲ್ಲಿ ಈ ಒಂದು 87ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಇವರು ಹೊರಹೊಮ್ಮಿದ್ದಾರೆ, RA ಹರಿಕೃಷ್ಣನ್ ಅವರು. ಅದೇ ರೀತಿಯಾಗಿ ನಾವು ಭಾರತದಲ್ಲಿ ಒಂದು ನಡೆದಿರುವಂಥ 86ನೇ ಗ್ರ್ಯಾಂಡ್ ಮಾಸ್ಟರ್ ಯಾರಪ್ಪ ಅಂತಂದರೆ ಶ್ರೀ ಹರಿ ಎಲ್ ಆರ್ ನೋಡಿ. ಶ್ರೀ ಹರಿ ಎಲ್ ಅವರು 86ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಅದೇ ರೀತಿಯಾಗಿ ಭಾರತದ 85ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ P
ನಿಖಿಲ್ ಅವರು ಏನಪ್ಪ ಅಂತಂದರೆ ಭಾರತದ 85ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಈ ರೀತಿಯಾಗಿ 65 ಒಂದು ಗ್ರ್ಯಾಂಡ್ ಮಾಸ್ಟರನ್ನು ಪಡೆದಂಥ ವ್ಯಕ್ತಿಗಳಾಗಿದ್ದಾರೆ ನೋಡಿ. ಶ್ರೀ ಹರಿಯಲ್ ಆರ್ ಮತ್ತು ಪಿ ಶ್ಯಾಮಮಣಿ ನಿಖಿಲ್ ಗ್ರ್ಯಾಂಡ್ ಮಾಸ್ಟರ್ ಪಡೆದಂಥ ವ್ಯಕ್ತಿಗಳಾಗಿದ್ದಾರೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಗಜಮಿತ್ರ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಈ ಒಂದು ಗಜಮಿತ್ರ ಒಂದು ಯೋಜನೆಯನ್ನು ಪ್ರಾರಂಭಿಸಿದಂಥ ರಾಜ್ಯ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ 3, ಅಸ್ಸಾಂ ರಾಜ್ಯ. ಅಸ್ಸಾಂ ರಾಜ್ಯದಲ್ಲಿ ಈ ಒಂದು ಆನೆಗಳ ಕಾಟ ಜಾಸ್ತಿ ಆದ ಕಾರಣ ಈ ಒಂದು ಗಜಮಿತ್ರ ಯೋಜನೆಯನ್ನು ಪ್ರಾರಂಭಿಸಿದೆ. ಯಾವುದು? ಅಸ್ಸಾಂ ರಾಜ್ಯ. ಯಾಕಂತಂದರೆ ಮಾನವನ ಆನೆಯ ಸಂಘರ್ಷ ಭಾಳ ಆಗುತ್ತಿದೆ. ಇಲ್ಲಿ ಮಾನವ ಮತ್ತು ಆನೆಯ ಒಂದು ಸಂಘರ್ಷ ಭಾಳ ಕಂಡುಬರುತ್ತದೆ. ಇದರಿಂದ ಏನಪ್ಪ ಅಂತಂದರೆ ಒಂದು ಕಂಟ್ರೋಲ್ ಮಾಡಲು, ಆನೆಗಳ ಒಂದು ಹಾವಳಿಯನ್ನು ಕಂಟ್ರೋಲ್ ಮಾಡಲು ಗಜಮಿತ್ರ ಯೋಜನೆಯನ್ನು ಪ್ರಾರಂಭಿಸಿದೆ. ಯಾವುದು? ಅಸ್ಸಾಂ ರಾಜ್ಯ. ಇದರ ಬಗ್ಗೆ ತಿಳಿದುಕೊಳ್ಳುವುದಾದರೆ, ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮಾನವ ಆನೆಯ ಸಂಘರ್ಷದ ಸಮಸ್ಯೆಯನ್ನು ಪರಿಹರಿಸಲು ಅಸ್ಸಾಂ ಸರ್ಕಾರವು ಗಜಮಿತ್ರ ಯೋಜನೆಯನ್ನು ಪ್ರಾರಂಭಿಸಿದೆ ನೋಡಿ. ಯಾವುದು? ಗಜಮಿತ್ರ ಯೋಜನೆ ಯಾವುದೋ ರಾಜ್ಯಕ್ಕೆ ಸಂಬಂಧಿಸಿದೆ? ಅಸ್ಸಾಂ ರಾಜ್ಯಕ್ಕೆ. ಅಸ್ಸಾಂನಲ್ಲಿ ಹೆಚ್ಚುತ್ತಿರುವ ಮಾನವ ಆನೆ ಸಂಘರ್ಷವನ್ನು ಪರಿಹರಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಅಂತ ಹೇಳ್ತೀವಿ. ಈ ಯೋಜನೆ ಏನಪ್ಪ ಅಂತಂದರೆ ಮಾನವ ಆನೆ ಒಂದು ಸಂಘರ್ಷವನ್ನು ಪರಿಹರಿಸುವ ಗುರಿಯನ್ನು ಹೊಂದಿರುವಂಥ ಯೋಜನೆ ಯಾವುದಂದರೆ ಗಜಮಿತ್ರ ಯೋಜನೆ ಅಸ್ಸಾಂ ರಾಜ್ಯದಲ್ಲಿ ಜಾರಿಗೊಳಿಸಲಾಗಿದೆ. ಈಗ ನಾವು ಏನಪ್ಪ ಅಂತಂದರೆ ಈ ಒಂದು ಅಸ್ಸಾಂ ರಾಜ್ಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಸ್ಸಾಂ ರಾಜ್ಯ ಅದರ ರಾಜಧಾನಿ ಯಾವುದಂದರೆ ದಿಸ್ಪುರ್ ಆಗಿದೆ ನೋಡಿ. ಅಸ್ಸಾಂ ರಾಜ್ಯದ ರಾಜಧಾನಿ ದಿಸ್ಪುರ್. ಇದರ ಒಂದು ಪ್ರಸ್ತುತ ಮುಖ್ಯಮಂತ್ರಿ ಯಾರಿದ್ದಾರೆ ಅಂದರೆ ಅಸ್ಸಾಂ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಪ್ರಸ್ತುತ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟಪ್ಪ ಅಂದರೆ ಈ ಒಂದು ಅಸ್ಸಾಂ ರಾಜ್ಯದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು ಕಂಡುಬರ್ತವೆ ಅಂತ ನೋಡೋದಾದರೆ, ಅದೇ ರೀತಿಗೆ ಯಾವ್ಯಾವ ಅಂತ ನೋಡೋದಾದರೆ ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನ, ಎರಡನೇದಾಗಿ ಮಾನಸ ರಾಷ್ಟ್ರೀಯ ಉದ್ಯಾನವನ, ಮೂರನೇದಾಗಿ ಔರಂಗ ರಾಷ್ಟ್ರೀಯ ಉದ್ಯಾನವನ, ನಾಲ್ಕನೇದು ರೈಮೋನೋ ರಾಷ್ಟ್ರೀಯ ಉದ್ಯಾನವನ, ಐದನೇದಾಗಿ ನಮೇರಿ ರಾಷ್ಟ್ರೀಯ ಉದ್ಯಾನವನ, ಆರನೇದಾಗಿ ದಿಬ್ರು ಸೈಖೋವಾ ರಾಷ್ಟ್ರೀಯ ಉದ್ಯಾನವನ, ಏಳನೇದಾಗಿ ದೆಹಿಂಗ್ ಪಟೈಕೆ ರಾಷ್ಟ್ರೀಯ ಉದ್ಯಾನವನ. ಈ ಒಂದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ರಾಷ್ಟ್ರೀಯ ಉದ್ಯಾನವನಗಳಾಗಿದ್ದಾವೆ ನೋಡಿ. ಒಟ್ಟು 7 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತಿವೆ. ಇನ್ನು ಎಷ್ಟೋ ಕೂಡ ಕಂಡುಬರಬಹುದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅಂದರೆ ನಾವು ಇಂಪಾರ್ಟೆಂಟ್ ಇರುವ ರಾಷ್ಟ್ರೀಯ ಉದ್ಯಾನವನಗಳು ಮಾತ್ರ ಹಾಕಿದ್ದೀನಿ ಇಲ್ಲಿ. ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನ, ಮಾನಸ ರಾಷ್ಟ್ರೀಯ ಉದ್ಯಾನವನ. ಇದರಲ್ಲಿ ಈ ಒಂದು ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಏಕಕೊಂಬಿನ ಗೆಂಡಮೃಗ ಕಂಡುಬರುವಂಥ ಸ್ಥಳ ಆಗಿದೆ. ಇಲ್ಲಿ ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಕ ಗೆಂಡಮೃಗ ಅಂತ ಹೇಳಬಹುದು ನೋಡಿ. ನಾವು ಗೆಂಡಮೃಗ ಇಲ್ಲಿ ಕಂಡುಬರ್ತದೆ. ಈ ಒಂದು ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಕೊಂಬಿನ ಗೆಂಡಮೃಗ ಕಂಡುಬರ್ತದೆ ಅಂತ ಹೇಳ್ತೀವಿ. ಇಲ್ಲಿ ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರು? ಈ ಒಂದು ರಾಜ್ಯಪಾಲರನ್ನು ನೇಮಕ ಮಾಡುವಂಥ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ, ಮೂರನೇದ್ದು ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ನೋಡಿ. ಸಂವಿಧಾನದ 155ನೇ ವಿಧಿ ಒಂದು ರಾಜ್ಯಪಾಲರ ನೇಮಕಕ್ಕೆ ಸಂಬಂಧಿಸಿದಂಥ ವಿಧಿಯಾಗಿದೆ ನೋಡಿ. ಓಕೆ, ಸಂವಿಧಾನದ 155ನೇ ವಿಧಿ ಒಂದು ರಾಜ್ಯಪಾಲರ ನೇಮಕಕ್ಕೆ ಸಂಬಂಧಿಸಿದಂಥ ವಿಧಿಯಾಗಿದೆ. ಇವರಿಗೆ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಇದರ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ ಏನಾಯ್ತು ಅಂದರೆ ನ್ಯೂಸಲ್ಲಿ ಕೊಡೋದಾದರೆ ನಾಗರಿಕ ವಿಮಾನಯಾನ ಖಾತೆಯ ಸಚಿವರಾಗಿರುವ ಪಿ ಅಶೋಕ್ ಗಜಪತಿ ರಾಜು ಮತ್ತು ಪಶ್ಚಿಮ ಬಂಗಾಳದ ಪ್ರೊಫೆಸರ್ ಆಸಿಮ್ ಕುಮಾರ್ ಘೋಷ್ ಅವರನ್ನು ಕ್ರಮವಾಗಿ ಗೋವಾ ಮತ್ತು ಹರಿಯಾಣ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಗಿದೆ ನೋಡಿ. ಅಂದರೆ ಈ ಒಂದು ನಾಗರಿಕ ವಿಮಾನಯಾನ ಖಾತೆಗಳ ಮಾಜಿ ಸಚಿವರಾಗಿರುವಂಥ ಪಿ ಅಶೋಕ್ ಗಜಪತಿ ರಾಜ್ ಅವರು
ಗೋವಾ ರಾಜ್ಯದ ರಾಜ್ಯಪಾಲರಾಗಿ. ಅದೇ ರೀತಿಯಾಗಿ ಒಂದು ಪಶ್ಚಿಮ ಬಂಗಾಳದ ಪ್ರೊಫೆಸರ್ ಆಸಿಮ್ ಕುಮಾರ್ ಘೋಷ್ ಅವರು ಹರಿಯಾಣದ ಒಂದು ರಾಜ್ಯದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ ಇತ್ತೀಚೆಗೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ರಾಜ್ಯಪಾಲರನ್ನು ನೇಮಕ ಮಾಡೋದು ಎಲ್ಲೆಲ್ಲಿ ಅಂತ ಕೇಳ್ತಾರೆ. ಪಿ ಅಶೋಕ್ ಗಜಪತಿ ರಾಜ್ ಅವರು ಗೋವಾಕ್ಕಾದರೆ ಪ್ರೊಫೆಸರ್ ಆಶೀಶ್ ಕುಮಾರ್ ಘೋಷ್ ಅವರು ಹರಿಯಾಣ ರಾಜ್ಯದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ ನೋಡಿ. ಅದೇ ರೀತಿಯಾಗಿ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಉಪ ಮುಖ್ಯಮಂತ್ರಿಯಾಗಿರುವ ಕವಿಂದರ್ ಗುಪ್ತಾ ಅವರನ್ನು ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಲಾಗಿದೆ. ಇದು ಕೂಡ ಭಾಳ ಇಂಪಾರ್ಟೆಂಟ್. ಅಂದರೆ ಒಂದು ಜಮ್ಮು ಕಾಶ್ಮೀರದ ಒಂದು ಮಾಜಿ ಉಪ ಮುಖ್ಯಮಂತ್ರಿ ಆಗಿರುವಂಥ ಒಂದು ಕವಿಂದರ್ ಗುಪ್ತಾ ಅವರು, ಇವ್ರಿಗೆ ಏನು ಮಾಡಿದ್ದಾರೆ ಅಂದರೆ ಲಡಾಖ್ನ ಒಂದು ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಲಾಗಿದೆ. ಕವಿಂದರ್ ಗುಪ್ತಾ ಅವರನ್ನು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಲಾಗಿದೆ ನೋಡಿ. ಈಗ ನಾವು ರಾಜ್ಯಪಾಲರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗ ಅಂದರೆ ನ್ಯೂಸಲ್ಲಿ ಏನು ಕೊಟ್ಟಿತ್ತು, ರಾಜ್ಯಪಾಲರಿಗೆ ನೇಮಕ ಮಾಡಲಾಗಿದೆ ಅಂತ ಕೊಟ್ಟಿತ್ತು. ಪಿ ಅಶೋಕ್ ಗಜಪತಿ ರಾಜ್ ಅವರಿಗೆ ಗೋವಾಕ್ಕೆ, ಆಶೀಶ್ ಕುಮಾರ್ ಘೋಷ್ ಅವರಿಗೆ ಹರಿಯಾಣ ರಾಜ್ಯಕ್ಕೆ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿತ್ತು. ನಾವೇನು ಮಾಡಮಂದ್ರೆ ಇದು ಒಳ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಅಂದರೆ ಈ ಒಂದು ರಾಜ್ಯಪಾಲರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗ್ತದೆ. ಅವಾಗ ಏನಾಗ್ತಂದ್ರೆ ಇದು ನ್ಯೂಸ್ ಇದು ಪ್ಲಸ್ ಸಂವಿಧಾನ ಅಂತ ಹೇಳ್ಬೋದು, ಅಥವಾ ಒಳ ಮಾಹಿತಿ ಅಂತ ಹೇಳ್ಬೋದು. ಓಕೆ, ಸೇರಿದಂಗೆ ಆಗ್ತದೆ ಎರಡು. ಅಂದರೆ ನ್ಯೂಸಿಂದ ನಾವೇನಪ್ಪ ಅಂತಂದರೆ ಈ ಒಂದು ಸಂವಿಧಾನ ಪಡೆಯಲು ಸಾಧ್ಯವಾಗುತ್ತದೆ. ನ್ಯೂಸ್ ಪ್ಲಸ್ ಸಂವಿಧಾನ ಏನಪ್ಪ ಅಂತಂದರೆ ಎರಡು ಒಂದೇ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುತ್ತಿದ್ದೀವಿ. ಅದೇ ರೀತಿಯಾಗಿ ಹಲವು ಟಾಪಿಕ್ ಬರ್ತವೆ ಇದರಲ್ಲಿ. ಹಲವಾರು ಟಾಪಿಕ್ ಹೇಳಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಅದು. ಓಕೆ, 360 ಡಿಗ್ರಿಯಲ್ಲಿ ಹೇಳ್ತೀನಿ ನಾನು. ಅಂದರೆ ಗೂಗಲ್ ಪ್ರಜಾವಾಣಿ ಆಗಿರ್ಬೋದು, ವಿಜಯವಾಣಿ ಆಗಿರ್ಬೋದು, ದ ಹಿಂದೂ ಆಗಿರ್ಬೋದು. ಅದೇ ರೀತಿಯಾಗಿ ನಾವು ಏನಪ್ಪ ಅಂತಂದರೆ ಚಾಟ್ ಜಿ ಪಿ ಟಿ ಮುಖಾಂತರ ಕೂಡ ನಿಮಗೆ ಚಾಟ್ ಜಿ ಪಿ ಟಿ ಕೂಡ ಅದರ ಮುಖಾಂತರ ಕೂಡ ನಿಮಗೆ ನಾವು ಈ ಒಂದು ಮಾಹಿತಿಯನ್ನು ನೀಡ್ತಿರ್ತೀನಿ. ವೆಬ್ ಬ್ರೌಸರ್ ಕಡೆಯಿಂದ ಕೂಡ ನಾನು ಸರ್ಚ್ ಮಾಡಿ ನಿಮಗೆ ವಿಡಿಯೋ ತಂದಿರ್ತೀನಿ. ನೀವೆಲ್ಲರೂ ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ. ಓಕೆ, ಅದೇ ನಿಮ್ಮ ಫ್ರೆಂಡ್ಗಳಿಗೆ ಕೂಡ ಶೇರ್ ಮಾಡಿ ವಿಡಿಯೋನ. ಈಗ ನಾವೇನು ಮಾಡಪ್ಪ ಅಂತಂದರೆ ರಾಜ್ಯಪಾಲರ ಬಗ್ಗೆ ನೋಡಿಕೊಳ್ಳೋಣ. ನ್ಯೂಸಲ್ಲಿ ರಾಜ್ಯಪಾಲರ ಬಗ್ಗೆ ಕೇಳಿತ್ತು, ಅದ್ರ ಬಗ್ಗೆ ಕೇಳಿದ್ರೆ ಅದ್ರ ಇಲ್ಲ ಅಂದರೆ ಒಳ ಮಾಹಿತಿ ಏನಂದರೆ ರಾಜ್ಯಪಾಲರ ಬಗ್ಗೆ ನೋಡಿಕೊಳ್ಳೋಣ. ಈ ರಾಜ್ಯಪಾಲರನ್ನು ನೇಮಕ ಮಾಡೋರು ಯಾರಪ್ಪ ಅಂತಂದರೆ ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡುತ್ತಾರೆ. ಯಾರಿಗೆ? ರಾಜ್ಯಪಾಲರನ್ನು ನೇಮಕ ಯಾರು ಮಾಡ್ತಾರೆ? ಭಾರತದ ರಾಷ್ಟ್ರಪತಿಗಳು. ಇವರ ಒಂದು ಅವಧಿ ಎಷ್ಟಪ್ಪ ಅಂತಂದರೆ 5 ವರ್ಷಗಳ ಅಧಿಕಾರದಲ್ಲಿ ಇರುತ್ತಾರೆ. ಯಾರು? ರಾಜ್ಯಪಾಲರು 5 ವರ್ಷಗಳ ಕಾಲ ಅಧಿಕಾರದ ಅವಧಿಯಲ್ಲಿರುತ್ತಾರೆ. ಆದರೆ ಅವರು ರಾಷ್ಟ್ರಪತಿಗಳ ಇಚ್ಛೆಯಂತೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಜೊತೆಗೆ ಇದರ ಅರ್ಥ ಏನಪ್ಪ ಅಂತಂದರೆ ರಾಷ್ಟ್ರಪತಿಗಳು ಯಾವುದೇ ಸಮಯದಲ್ಲಿ ಅವರನ್ನು ಹುದ್ದೆಯಿಂದ ತೆಗೆದುಹಾಕಬಹುದು. ಈ ಒಂದು ರಾಜ್ಯಪಾಲರ ಹುದ್ದೆಯನ್ನು ರಾಷ್ಟ್ರಪತಿಯವರು ಯಾವುದೇ ಟೈಮ್ಗೂ ಕೂಡ ಅವರಿಗೆ ತೆಗೆದು ಹಾಕ್ಬೋದು ನೋಡಿ. ಆ ಹಕ್ಕು ಯಾರನ್ನು ಹೊಂದಿರ್ತಾರೆ ಅಂದರೆ ರಾಷ್ಟ್ರಪತಿ ಹೊಂದಿರ್ತಾರೆ. ಈ ರಾಜ್ಯಪಾಲರು ನಮ್ಗೆ ಬೇಡ ಆಗಿತ್ತಂದ್ರೆ ಅವರು ಆ ಸಮಯದಲ್ಲೇ ಒಂದು ಯಾವ ಊರಿಗೆ ಅಂದರೆ ಯಾವ ಒಂದು ರಾಜ್ಯದ ರಾಜ್ಯಪಾಲರು ಬೇಡವೋ ಆ ರಾಜ್ಯಪಾಲರನ್ನು ಹುದ್ದೆಯಿಂದ ತೆಗೆದು ಹಾಕಲಾಗುತ್ತದೆ ನೋಡಿ. ಈ ಅಧಿಕಾರ ಯಾರು ಹೊಂದಿರ್ತಾರೆ? ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಸಂವಿಧಾನದ 155ನೇ ವಿಧಿಯ ಪ್ರಕಾರ ಭಾರತದಲ್ಲಿ ರಾಜ್ಯಪಾಲರಿಗೆ ನೇಮಕ ಮಾಡಬೇಕಂತ ಹೇಳ್ತದೆ 155ನೇ ವಿಧಿ. ಈ ಒಂದು ರಾಜ್ಯಪಾಲರಾಗಲು ನಮ್ಗೆ ಏನೇನು ಅರ್ಹತೆ ಇರಬೇಕಂತ ನೀಡಲಾಗಿದೆ. ಒಬ್ಬ ರಾಜ್ಯಪಾಲನಾಗಲು ಇರುವ ಅರ್ಹತೆಗಳು: ಅವನು ಮೊದಲು ಭಾರತದ ಪ್ರಜೆಯಾಗಿರಬೇಕು. ಅವರೇನಪ್ಪ ಅಂತಂದರೆ ಮೊದಲು ಭಾರತದ ಒಬ್ಬ ಪ್ರಜೆಯಾಗಿರಬೇಕು. ಅವರಿಗೆ 35 ವರ್ಷ ವಯಸ್ಸು ಪೂರೈಸಿರಬೇಕು ನೋಡಿ. ಎಷ್ಟು? 35 ವರ್ಷ ವಯಸ್ಸು ಪೂರೈಸಿರಬೇಕು. ಓಕೆ, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಯಾವುದೇ ಒಂದು ರಾಜ್ಯಪಾಲ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದಾಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಸಂಸತ್ತಿನ ಯಾವುದೇ ಸದನದ ಅಥವಾ ರಾಜ್ಯ ಶಾಸಕಾಂಗದ ಯಾವುದೇ ಸದನದ ಸದಸ್ಯರಾಗಿರಬಾರದು. ಒಂದು ವೇಳೆ ಅವರು ಸದಸ್ಯರಾಗಿದ್ದರೆ ರಾಜ್ಯಪಾಲರಾಗಿ ನೇಮಕಗೊಳ್ಳುವ ಮೊದಲು ಆ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತದೆ ನೋಡಿ. ಈ ಒಂದು ಸಂಸತ್ತಿನ ಯಾವುದೇ ಸದನದ ಅಂದರೆ ರಾಜ್ಯ ಶಾಸಕಾಂಗದ ಸದನದಲ್ಲಿ ಸದಸ್ಯರಾಗಿರಬಾರ್ದು ನೋಡಿ ಯಾರು? ರಾಜ್ಯಪಾಲರು.
ಏನಪ್ಪ ಒಂದು ವೇಳೆ ಏನಾದರೂ ಅವರು ಒಂದು ಸದಸ್ಯರಾಗಿದ್ದರು, ಅಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಈ ಒಂದು ರಾಜ್ಯಪಾಲರಾಗಿ ಅವ್ರು ನೇಮಕಗೊಳ್ತಿರ್ತಾರೆ ನೋಡಿ, ಆ ಸಂದರ್ಭದಲ್ಲಿ ಏನು ಮಾಡ್ಬೇಕಂದ್ರೆ ಆ ಒಂದು ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗ್ತದೆ. ರಾಜೀನಾಮೆ ನೀಡುವ ಮೂಲಕ ರಾಜ್ಯಪಾಲರಾಗಿ ನೇಮಕ ಆಗ್ಬೋದು. ಈ ರೀತಿಯಾಗಿ ರಾಜ್ಯಪಾಲರಿಗೆ ಸಂಬಂಧಿಸಿದಂಥ ಮಾಹಿತಿಯಾಗಿದೆ ನೋಡಿ. ಓಕೆ, ನಿಮಗೆ ಒಂದು ಪ್ರಶ್ನೆ ಕೊಡ್ತೇನೆ. ರಾಜ್ಯಪಾಲರಾಗಲು 35 ಬೇಕು ವಯಸ್ಸು, ಪ್ರಧಾನಮಂತ್ರಿ ಆಗಲು ಎಷ್ಟು ವಯಸ್ಸು ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನಿಮ್ಮ ಪ್ರಶ್ನೆ ಇದಾಗಿ ನೋಡಿ. ಕ್ವೆಶ್ಚನ್ ನಂಬರ್, ಪ್ರಧಾನಮಂತ್ರಿ ಆಗಲು ವಯಸ್ಸು ಎಷ್ಟಿರಬೇಕು? ಓಕೆ, ಪ್ರಧಾನಮಂತ್ರಿ ಆಗಲು ವಯಸ್ಸು ಎಷ್ಟಾಗಿರ್ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ನೀವು ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಒಂದು ಒಳ್ಳೆಯ ಒಂದು ವಿಡಿಯೋನ ನೋಡ್ತಾಯಿರಿ. ಓಕೆ, ಮಾಹಿತಿಯನ್ನು ಪಡಿತಾಯಿರಿ. ನಿಮ್ಮ ಫ್ರೆಂಡ್ಗಳು ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ನನ್ನ ಹೃದಯದಿಂದ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್.